ಬೆಳಿಗ್ಗೆ ತಿಂಡಿಗೋಸ್ಕರ ಕ್ವಿಕ್ ಆಗಿ ಟೊಮೊಟೊ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ಸೂಪರ್ ಆಗಿರುತ್ತೆ. ತುಂಬ ಗರಿ ಗರಿಯಾಗಿ ಮಿದುವಾಗಿ ತೆಳುವಾಗಿರುತ್ತೆ. ಸೊ ಇದೇನಿಲ್ಲ, ಸಿಂಪಲ್ ಆಗಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಶುಂಠಿ, ಅರಿಶಿನ, ಖಾರ ಮತ್ತು ಉಪ್ಪು ಇಷ್ಟನ್ನು ಸೇರಿ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ನುಣ್ಣಗೆ ರುಬ್ಬಿರುವಂಥ ಎಲ್ಲ ಮಿಶ್ರಣ ಒಂದು ಪಾತ್ರೆಗೆ ನಾವು ತಕ್ಕೋಬೇಕು. ಇದಾದಮೇಲೆ ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ಮತ್ತು 1 ಕಪ್ಪು ಚಿರೋಟ ರವಾನ ತೊಗೊಂಡಿದ್ದೀನಿ. ನೀವು ಚಿರೋಟ ರವೆ, ಬಾಂಬೆ ರವೆ ಯಾವ ರವೆ ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾ ಮೈದಾ ಹಿಟ್ಟು ಬೇಡ ಅಂತ ಹೇಳಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ನೀರು ದೋಸೆ ಮಾಡ್ತೇವಲ್ವ, ಆ ಥರ ನೀರು ದೋಸೆ ಹದಕ್ಕೆ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಎತ್ತಿಡಬೇಕು. ಅಷ್ಟರಲ್ಲಿ ನಾವು ಸ್ವಲ್ಪ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ದೋಸೆಗೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಶೇಂಗಾನ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಉಪ್ಪು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಹಾಕಿ ಚೆನ್ನಾಗಿ ನುಣ್ಣಗೆ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಡ್ಬೇಕು. ಸೊ ಈಗ ಚಟ್ನಿ ರೆಡಿ ಆಗಿದೆ. ಅಷ್ಟರಲ್ಲಿ ನಾವು ಆಗಲೇ ಎತ್ತಿಟ್ಟಿರುವಂಥ ಹಿಟ್ಟನ್ನು ನೋಡ್ಕೊಂಡು ಬರೋಣ. ನೋಡಿ 5 ನಿಮಿಷ ಆಗಿದೆ. ಈಗ 5 ನಿಮಿಷ, ಇಲ್ಲಾಂದ್ರೆ ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಬೇಕಾದರೂ ಬಿಡ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಗ್ಯಾಸ್ ಸ್ಟವನ್ನು ಆನ್ ಮಾಡಿ ಒಂದು ತವಾನ ಇಟ್ಟು ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದ್ರ ಮೇಲೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಎಲ್ಲ ಆದಮೇಲೆ ಈಗ ಹಂಚು ಬಿಸಿ ಆಗಬೇಕು. ಭಾಳ ಬಿಸಿ ಆದಮೇಲೆ ನಾವು ಆ ಹಿಟ್ಟನ್ನು ಹಾಕಿ ದೋಸೆ, ನೀರು ದೋಸೆ ಮಾಡಿರ್ತೀವಲ್ಲ ಆ ಹದಕ್ಕೆ ಮಾಡ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ತಿಳುವಾಗಿ ನಾವು ಆ ಹಿಟ್ಟನ್ನು ಹಾಕಿ ನೋಡಿ ಈ ಥರ ನಿಧಾನಕ್ಕೆ, ಸ್ವಲ್ಪ ಅವಸರ ಮಾಡಬೇಡಿ. ಅವಸರ ಮಾಡಿದ್ರೆ ಅದು ಕಟ್ಟಾಗಿಬಿಡುತ್ತೆ. ಯಾಕಂದರೆ ಮೊದಲೇ ತಿಳುವಾಗಿರುತ್ತಲ್ವ ದೋಸೆ. ನಿಧಾನಕ್ಕೆ ತಿರುಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಟೊಮೊಟೊ ದೋಸೆ ರೆಡಿ ಆಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಗರಿ ಗರಿಯಾಗಿ ತುಂಬ ಮಿದುವಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ತುಂಬ ಸೂಪರಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ.